ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಮೂಲ್ ಡೈರಿ ನಿರ್ದೇಶಕರು ಬಿಸಿ ಆನಂದ್ ಕುಮಾರ್ ಹುಟ್ಟುಹಬ್ಬಕ್ಕೆ ಕ್ಷೇತ್ರದ ಮುಖಂಡರು, ಸ್ನೇಹಿತರು, ಕಾರ್ಯಕರ್ತರು, ಅಭಿಮಾನಿ ಬಳಗದವರು ಶುಭ ಹಾರೈಸಿದರು. ಎಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹಿತೈಷಿಗಳು, ನನ್ನ ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರೋತ್ಸಾಹವನ್ನು ನೀಡಿ ನನ್ನ ಬೆಳವಣಿಗೆಗೆ ಆಶೀರ್ವದಿಸಿದಂಥ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರೆಲ್ಲರೂ ಏನು ನಿರೀಕ್ಷೆ ಇಟ್ಕೊಂಡವ್ರೆ ಅದೇ ರೀತಿ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನ ಕೈಲಾದ ಮಟ್ಟಿಗೆ ಈ ತಾಲೂಕಿಗೆ, ಈ ತಾಲೂಕಿನ ರೈತರಿಗೆ ನನ್ನ ಸೇವೆಯನ್ನು ಮುಡುಪಾಗಿಡ್ತೀನಿ. ಅವರ ಆಶೀರ್ವಾದ ಅದೇ ಥರ ಸದಾ ನನ್ನ ಮೇಲೆ ಇರ್ತದೆ ಅನ್ನೋ ನಂಬಿಕೆಯೂ ನನಗಿದೆ. ನಾನು ಸಹ ಅವ್ರಿಗೆ ಪ್ರಾಮಾಣಿಕವಾಗಿ ನನ್ನ ಕೈಲಾಗ್ತಕ್ಕಂಥ ಕೆಲಸನ ಈ ತಾಲೂಕಿನ ಹಾಲು ಉತ್ಪಾದಕರಿಗೆ ಮಾಡ್ತೀನಿ. ಕ್ರಮ ನಾನೇನು ಹಮ್ಮಿಕೊಂಡಿಲ್ಲ. ನಮ್ಮ ಹುಡುಗರು, ನಮ್ಮ ಕಾರ್ಯಕರ್ತರು, ನನ್ನೆಲ್ಲ ಸ್ನೇಹಿತರುಗಳು ಅನಾಥಾಶ್ರಮಗಳಲ್ಲಿ ರೇಷನನ್ನು ಕೊಟ್ಟವ್ರೆ, ಕೆಲವು ಕಡೆ ಊಟಗಳು ಕೊಡ್ತಾವ್ರೆ. ಇನ್ನು ನಮ್ಮ ಮಾಮೂಲಿ ನಮ್ಮ ದೇವಸ್ಥಾನದಲ್ಲಿ ನಾನು ನಂಬಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇನ್ನೂ ಅನೇಕ ಕಾರ್ಯಕ್ರಮಗಳು 12ನೇ ತಾರೀಕು ಈ ಕ್ಯಾಂಪಲ್ಲಿ ಈ ತಾಲೂಕಿನಲ್ಲಿ ಅನೇಕ ಕ್ಯಾನ್ಸರ್ ಪೇಷೆಂಟ್ಗಳು ಮತ್ತು TB ಪೇಷೆಂಟ್ಗಳು, ಕುಷ್ಠರೋಗಿಗಳು, ಅವರು ಮೆಡಿಸಿನ್ ತಗೊಳಕ್ಕಾಗದೆ ಶಕ್ತಿ ಇಲ್ಲದೇ ಇರೋಂಥ ಅನೇಕ ಫಲಾನುಭವಿಗಳನ್ನ ಹುಡುಕಿ ಇವತ್ತು ನನ್ನ ಪ್ರಾಣ ಸ್ನೇಹಿತರಾದಂಥ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಹುಡುಗರು ಅವರೆಲ್ಲರೂ ಅದನ್ನು ಹುಡುಕಿ 12ನೇ ತಾರೀಕು ಅದೊಂದು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ನಾನು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದು ಬೇಡ, ಯಾರಿಗಾದರೂ ಅಮಾಯಕರು ಒಳ್ಳೇದಾಗಂಥ ಕೆಲಸಗಳು ಮಾಡಿ ಅಂತ ಹೇಳಿದ್ದೀನಿ. ಅದನ್ನೆಲ್ಲರೂ ಫಾಲೋಅಪ್ ಮಾಡ್ತಾರೆ. ಇಲ್ಲ, ಅದು ಸರ್ಕಾರದ ಕಾರ್ಯಕ್ರಮ ಅಂತಲ್ಲ, ಅದು ಎಲ್ಲ ನಮ್ಮ ಯುವಕರು ಎಚ್ಚೆತ್ಕೊಬೇಕು. ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ಇವತ್ತು ಬರೀ ನಾವು ಸರ್ಕಾರನ ಹೊಣೆ ಮಾಡೋದು ಇಲ್ಲ ಪ್ರಕೃತಿನ ಹೊಣೆ ಮಾಡೋದಲ್ಲ. ಇವತ್ತು ನಾವು ಪ್ರಕೃತಿ ಕೆಡಿಸಿದ್ದೀವಿ, ಅದಕ್ಕೆ ನಮ್ಮನ್ನು ಕೆಡಿಸ್ತಾ ಇದೆ. ಆದ್ದರಿಂದ ನಮ್ಮ ಎಲ್ಲ ಯುವಕರಲ್ಲಿ ನನ್ನ ಮನವಿ ಏನಂದರೆ ದುಶ್ಚಟಗಳಿಂದ ಆದಷ್ಟು ದೂರ ಇರಬೇಕು. ಅದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರ್ತದೆ. ಬಿಟ್ಟರೆ ನಾವು ಸರ್ಕಾರ ನಂಬ್ಕೊಂಡು ಇಲ್ಲ ಯಾವುದೋ ಯೋಜನೆ ಬರ್ತದೆ ಅಂತ ನಂಬ್ಕೊಂಡು ನಾವು ಹೊರಟ್ರೆ ನಮ್ಮ ಆರೋಗ್ಯ ಇವತ್ತು ಏನು ನೀವು ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಆಗೋದು, ಇನ್ನೊಂದು ಮತ್ತೊಂದು ಎಲ್ಲ ಥರ ಅನಾರೋಗ್ಯಕ್ಕೂ ತುತ್ತಾಗ್ತಾ ಇದ್ದೀವಿ. ಅದರಿಂದ ನನ್ನ ಯುವಕರಲ್ಲಿ ಮನವಿ, ದುಶ್ಚಟಗಳಿಂದ ದೂರ ಇರಿ. ಆದಷ್ಟು ಕೈಲಾದಷ್ಟು ಮಟ್ಟಿಗೆ ನೀವು ಶ್ರಮವನ್ನು ಹಾಕಿ ಕೆಲಸ ಮಾಡಿದರೆ ಏನು ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಅನ್ನೋದು ಸದ್ಯಕ್ಕೆ ಸುರೇಶ್ ಅವರು ಬೇರೆ ಗೌರಿ ದೊಡ್ಡಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಸರ್? 12ನೇ ತಾರೀಕು ನಮ್ಮ ಬಮೂಲ್ನ ನೂತನ ಅಧ್ಯಕ್ಷರು ಆದಂಥ DK ಸುರೇಶ್ ಅವರು ದೊಡ್ಡಬಳ್ಳಾಪುರ ಮತ್ತು ಸೋಲೂರು ಕ್ಯಾಂಪ್ಗೆ ಭೇಟಿಯನ್ನು ನೀಡ್ತಾವ್ರೆ. ಮೊದಲನೇದು ಅವರು ನಮ್ಮ ಇಲ್ಲಿನ ಕಾರ್ಯವೈಖರಿ ಬಗ್ಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳೋದು ಮತ್ತು ರೈತರ ಮತ್ತು ನೌಕರರ ಕುಂದುಕೊರತೆಗಳನ್ನು ಅವರು ಆಲಿಸಿ ಖುದ್ದು ನಾನು ರೈತರ ಜೊತೆ ಭೇಟಿ ಆಗ್ತೀನಿ, ನಾನು CCಗಳನ್ನು ವಿಸಿಟ್ ಮಾಡ್ತೀನಿ ಅಂತ ಕೇಳಿದಾಗ ಆಯಿತು ಅಂತೇಳಿ ಆತ್ಮೀಯವಾಗಿ ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡ್ತಾಯಿದ್ದೀವಿ. ಅವತ್ತು ರೈತರಿಗೆ ಮೊದಲನೇದು ರೈತರದ್ದು ಏನೇನು ಬೇಡಿಕೆ ಇದೆ ಅಂತೇಳಿ ನಾವು ಅಧ್ಯಕ್ಷ ಹತ್ರ ಚರ್ಚೆ ಮಾಡೋದು ಒಂದು ಪ್ರಮುಖವಾದ ಕೆಲಸ. ರೈತರಿಗೆ ಇನ್ನೇನು ನಮ್ಗೆ ಬೇಕಾಗಿರೋದು ಹಾಲು ರೇಟ್ ಜಾಸ್ತಿ ಮಾಡೋದು, ಫೀಡ್ ರೇಟ್ ಕಮ್ಮಿ ಮಾಡೋದು, ಅವೆರಡನ್ನೂ ಅಧ್ಯಕ್ಷ ಹತ್ರ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಚರ್ಚೆ ಮಾಡೋದಕ್ಕೆ ಎಲ್ಲ ತಯಾರಿ ನಡೆದೈತೆ. ನೋಡೋಣ ಮುಂದಿನ ದಿನಗಳಿಗೆ ಏನು ತೀರ್ಮಾನ ಒಕ್ಕೂಟದ ಅಧ್ಯಕ್ಷರು ತಗೊಂತಾರೆ, ಅದಕ್ಕೆ ನಾವೆಲ್ಲ DK ಸುರೇಶ್ ಅವರು ಆದಷ್ಟು ದೂರಾಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ. ಯಾಕಂದರೆ ನಾವು ಫಸ್ಟ್ ಬಂದಾಗ ಟೈಮ್ ಕೊಡ್ತಾರಾ ನಿಜವಾಗ್ಲೂ ಅನ್ನೋ ಒಂದು ಅನುಮಾನ ಇತ್ತು. ಬಟ್ ಈಗ ನಾವು ನೋಡ್ತೀವಿ, ನನ್ನ ವೈಯಕ್ತಿಕವಾಗಿ ಅನಿಸೋದು ಅವ್ರು ಇನ್ನು 5 ವರ್ಷ ಮುಂಚೆ ಬರಬೇಕಾಗಿತ್ತು ಈ ಒಕ್ಕೂಟಕ್ಕೆ. ಇನ್ನು 5 ವರ್ಷ ಮುಂಚೆ ಬಂದಿದ್ದರೆ ಬಹುಶಃ ಇಷ್ಟೊತ್ತಿಗೆ ಇನ್ನೊಂದು 10% ಲಾಭ ಹೆಚ್ಚಾಗಿರೇವೆ ನಾವು ಅನ್ನೋದು ಒಂದು ನಂಬಿಕೆ. ಈಗ ಅವ್ರ ಕಾರ್ಯ, ಅವ್ರ ಕೆಲಸ, ಅವರು ಡೆಪ್ತಾಗಿ ಹೋಗಿರೋದು. ಯಾಕಂದರೆ ಅವ್ರಿಗೆ ಅಲ್ಲೇನಾದರೂ ಒಂದು ಮಾಡಬೇಕು, ಹೊಸದೊಂದು ಮಾಡಬೇಕು, ಈ ರಾಜ್ಯದಲ್ಲಿ ಹೆಸರು ಮಾಡಬೇಕು ಅನ್ನೋ ಹಂಬಲ. ತಿರುಗಿ ಕೆಲಸ ಮಾಡೋದ್ರಲ್ಲಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಮಟ್ಟಕ್ಕೆ ಇಳಿದು ಕೆಲಸ ಮಾಡ್ತಾರೆ ಅನ್ನೋದು ಕೇಳಿದ್ವಿ. ಬಟ್ ನಾವು ಕಣ್ಣಾರೆ ಪ್ರತ್ಯಕ್ಷವಾಗಿ ನಾವು ಒಂದು ಬೋರ್ಡ್ ಮೀಟಿಂಗಲ್ಲಿ ನೋಡಿದ್ವಿ. ಈ ನಡುವೆ ಅವರು ಅಧ್ಯಕ್ಷರಾದಾಗಿಂದಲೂ ಸಹ ಬಹುಶಃ ಒಂದು 15 ಅವರು ಒಕ್ಕೂಟದ ಕೆಲಸಕ್ಕೆ ಮೀಸಲಾಗಿಟ್ಟು ಕೆಲಸ ಮಾಡ್ತಾವ್ರೆ. ಅವ್ರ ಸ್ಪೀಡ್ಗೆ ನಾವು ಸ್ಪಂದಿಸ್ತೀವ ಅನ್ನೋ ಅನುಮಾನ ಇದೆ. ಅದರಿಂದ ಖಂಡಿತ ಅವ್ರು ಮಾಡ್ತಾ ಇರೋದು ರೈತರಿಗೆ ಒಳ್ಳೆಯದಾಗ್ತದೆ. ಅವ್ರ ಕೆಲಸ ನಮಗೆಲ್ರಿಗೂ ಭರವಸೆ ಮೂಡಿದೆ. ಅವರು ಇನ್ನೂ 5 ವರ್ಷ ಮುಂಚೆ ಬರಬೇಕಾಗಿತ್ತು ಅಂತ